ಬಿಜೆಪಿಯಲ್ಲಿ ಬೆಂಕಿ ದಗದಗ, ಆರ್ಎಸ್ಎಸ್ ಮಧ್ಯಪ್ರವೇಶ. ಕಮಲದೊಳಗಿನ ಅತೃಪ್ತಿ ತಣಿಸಲು ಏಕಸೂತ್ರ. ಏನೇ ಕೂಡಿ ಕಳೆದ್ರೂ ಬಿವಿವಿ ಕುರ್ಚಿಗೆ ಕುತ್ತು ಗ್ಯಾರಂಟಿ. ರಾಜ್ಯ ಬಿಜೆಪಿಯೊಳಗೆ ಬೆಂಕಿ ದಗದಗಿಸುತ್ತಿದೆ. ಪಕ್ಷ ಒಡೆದು ಚೂರು ಚೂರಾಗಿದ್ದು ಬಣ ರಾಜಕೀಯ ಪರಸ್ಪರ ಕೆಸರೆರಚಾಟ ಜೋರಾಗಿದೆ. ಜೊತೆಗೆ ಪಕ್ಷದೊಳಗಿನ ಅತೃಪ್ತಿಯನ್ನು ತಣಿಸುವುದಕ್ಕೆ ಏಕಸೂತ್ರವನ್ನ ಹೆಣೆಯಲಾಗ್ತಿದೆ. ಆದ್ರೆ ಸದ್ಯ ರಾಜ್ಯ ಬಿಜೆಪಿಯಲ್ಲಿನ ಪರಿಸ್ಥಿತಿ ನೋಡಿದ್ರೆ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಕಳೆದುಕೊಳ್ಳೋದು ಗ್ಯಾರಂಟಿ. ಹಾಗಾದ್ರೆ ಬಿವೈ ವಿಜಯೇಂದ್ರ ಇಡವಿದ್ದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ದಗದಗಿಸುತ್ತಿರೋ ಬೆಂಕಿಯಾದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಂತ ಹೀನಾತಿಹೀನವಾಗಿ ಸೋತ ದಿನದಿಂದಲೇ ಬಿಜೆಪಿಯಲ್ಲಿ ಪರಸ್ಪರ ಕಚ್ಚಾಟ, ಕೆಸರೆರಚಾಟಗಳು ನಡೆಯುತ್ತಿವೆ. ಅದರಲ್ಲೂ ಹಿಂದೂ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಂತೂ ಪಕ್ಷದಲ್ಲಿ ಮುಂಚೂಣಿಗೆ ಬರಲು ನಡೆಸುತ್ತಿರೋ ಕಸರತ್ತುಗಳು ಒಂದೆರಡಲ್ಲ. ಪಕ್ಷ ಸೋತ ದಿನದಿಂದಲೇ ಯತ್ನಾಳ್ ಅವರು ವಿಪಕ್ಷ ನಾಯಕನ ಹುದ್ದೆ ಇಲ್ಲವೇ ರಾಜ್ಯಾಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿದ್ರು. ಆದ್ರೆ ತಮ್ಮ ಕಡು ರಾಜಕೀಯ ವಿರೋಧಿ ಬಿಎಸ್ವೈ ಅವರು ತಮ್ಮ ಪುತ್ರ ಬಿವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಗಿಟ್ಟಿಸಿಕೊಟ್ಟಿದ್ದು ಯತ್ನಾಳ್ ಅವರನ್ನ ಮತ್ತಷ್ಟು ಕೆರಳಿಸಿ ಬಿಟ್ಟಿತ್ತು. ಹೀಗಾಗಿ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಯತ್ನಾಳ್ ಅವರ ಮೇನ್ ಟಾರ್ಗೆಟ್ ಆಗಿ ಹೋಗಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಮೂಡಾ ಪ್ರಕರಣದಲ್ಲಿ ವಿಜಯೇಂದ್ರ ಮುಂದಾಳತ್ವದಲ್ಲಿ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಹಮ್ಮಿಕೊಂಡಿದ್ದು ಯತ್ನಾಳ್ ಅವರನ್ನ ಕೆರಳಿಸಿ ಬಿಟ್ಟಿತ್ತು. ಹೀಗಾಗಿ ಮೈಸೂರು ಚಲೋ ಪಾದಯಾತ್ರೆಗೆ ಸೆಡ್ಡು ಹೊಡೆದು ಆ ಪಾದಯಾತ್ರೆಯಿಂದ ದೂರವೇ ಉಳಿದಿದ್ದ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅತೃಪ್ತರ ಟೀಮ್ ಕಟ್ಟುವಲ್ಲಿ ಇದೀಗ ಸಕ್ಸಸ್ ಆಗಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರ ಹಾಗೂ ವಿರೋಧಿ ಕೂಟ ರಚನೆಯಾಗಿರುವುದು ವರಿಷ್ಠರ ಆತಂಕಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ನಾಯಕರ ಉಪಸ್ಥಿತಿಯಲ್ಲಿ ಇದೇ ತಿಂಗಳು ಸಮನ್ವಯ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ. ನಿಮ್ಗೆ ಗೊತ್ತಿರಲಿ, ಯತ್ನಾಳ್ ಬಣ ಬಹಿರಂಗ ಬಂಡಾಯ ಸಾರಿದ ಬೆನ್ನಲ್ಲೇ ಆರ್ಎಸ್ಎಸ್ ಹಿನ್ನೆಲೆಯ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ವಿಜಯೇಂದ್ರ ಕಾರ್ಯವೈಖರಿ ಬಗ್ಗೆ ಮುನಿಸಿಕೊಂಡಿದ್ರು. ವಿಜಯೇಂದ್ರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದ ಶಾಸಕರಿಗೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಕೆಲವು ದಿನಗಳ ಹಿಂದೆ ಮಾಡಿದ್ದ ಟ್ವೀಟ್ ಆನೆ ಬಲ ತಂದುಕೊಟ್ಟಿತ್ತು. ಇದರ ಬೆನ್ನಲ್ಲೇ ಸಮಾನ ಮನಸ್ಕರು ದೂರವಾಣಿ ಮೂಲಕ ಚರ್ಚೆ ನಡೆಸಿದ್ದು ಲಿಂಬಾವಳಿ ಬಹಿರಂಗವಾಗಿ ಕಾಣಿಸಿಕೊಂಡ ನಂತರ ಭಿನ್ನರ ಬಣಕ್ಕೆ ಇನ್ನಷ್ಟು ಬಲ ಬಂದಿದೆ. ಹೀಗಾಗಿ ಪಕ್ಷ ಹಾಳಿ ತಪ್ಪುತ್ತಿದೆ ಅನ್ನೋದನ್ನ ಅರಿತ ಸಂಘದ ಹಿರಿಯ ನಾಯಕರು ತುರ್ತು ಸಭೆ ಆಯೋಜಿಸಿದ್ದಾರೆ. ಬುಧವಾರ ಇದಕ್ಕೆ ಸಮಯವು ನಿಗದಿಯಾಗಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಸಭೆಯನ್ನ ರದ್ದು ಮಾಡಲಾಗಿದ್ದು ಇದೇ ತಿಂಗಳ 27ರಂದು ನಡೆಸಲು ತೀರ್ಮಾನಿಸಲಾಗಿದೆ. ಈ ಸಭೆಗೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಅವರ ವಿರೋಧಿ ಯತ್ನಾಳ್ ಅವರನ್ನು ಆಹ್ವಾನಿಸಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಸಂಘದ ಹಿರಿಯರು ಹಾಗೂ 25ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗ್ತಾರೆ ಎನ್ನಲಾಗ್ತಿದೆ. ಬಿಜೆಪಿ ಪಕ್ಷದಲ್ಲಿ ಏಕಸೂತ್ರ ತರುವುದಕ್ಕಾಗಿ ಸಮನ್ವಯ ಸಮಿತಿ ರಚನೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಕೆಲ ಬಿಜೆಪಿ ಮೂಲಗಳ ಪ್ರಕಾರ ಈ ಬೈಠಕ್ಗೆ ಮುಂಚಿತವಾಗಿ 20ಕ್ಕೂ ಹೆಚ್ಚು ಶಾಸಕರು ಒಂದು ಕಡೆ ಸಭೆ ಸೇರಲು ತೀರ್ಮಾನಿಸಿದ್ದಾರೆ. ಈ ಬೈಠಕ್ನಲ್ಲಿ ಚರ್ಚಿಸಬೇಕೆಂದು ನಿರ್ಧರಿಸಲಾಗಿದ್ದ ವಿಷಯಗಳೇ ಶಾಸಕರ ಸಭೆಯಲ್ಲಿ ಪ್ರಕಟವಾಗಲಿವೆ. ವಿಶೇಷವಾಗಿ ಪಕ್ಷ ಜಾತಿ ಆಧಾರಿತವಾಗಿ ಕೆಲವೇ ವ್ಯಕ್ತಿಗಳ ಹಿಡಿತಕ್ಕೆ ಸಿಲುಕುತ್ತಿರುವುದು ಪಕ್ಷನಿಷ್ಠರ ಆಕ್ಷೇಪಕ್ಕೆ ಕಾರಣವಾಗಿದೆ. ಶಾಸಕರಲ್ಲದ ಹಿಂದೆ ಪಕ್ಷದಲ್ಲಿ ಮಹತ್ವದ ಜವಾಬ್ದಾರಿ ನಿಭಾಯಿಸದ ವ್ಯಕ್ತಿಗಳ ಜೊತೆ ಸೇರಿ ಪಕ್ಷ ಮುನ್ನಡೆಸುತ್ತಿರುವುದು ಈ ಬಣದ ಕೆಂಗಣ್ಣಿಗೆ ಗುರಿಯಾಗಿದೆ. ಮೈಸೂರು ಚಲೋ ಪಾದಯಾತ್ರೆಗೆ ಸಂಘಟಕರು ಜಿಲ್ಲಾಧ್ಯಕ್ಷರಿಂದ ಅನುದಾನ ಸಂಗ್ರಹಿಸಿದ್ರು ವ್ಯಕ್ತಿ ಪೂಜೆ ಹಾಗೂ ಏಕಪಕ್ಷೀಯ ನಿರ್ಧಾರಗಳು ವಿಜೃಂಭಿಸಿವೆ ಅನ್ನೋದು ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇತ್ತ ಮೈಸೂರು ಚಲೋ ಪಾದಯಾತ್ರೆ ಫ್ಲಾಪ್ ಆದ ಬೆನ್ನಲ್ಲೇ ಯತ್ನಾಳ್ ಅಂಡ್ ಟೀಮ್ ಬಳ್ಳಾರಿ ಪಾದಯಾತ್ರೆಗೆ ಪ್ಲಾನ್ ಮಾಡಿದೆ. ಇದಕ್ಕೆ ರಾಜ್ಯ ಕಾಂಗ್ರೆಸ್ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದೆ. ಬಿಜೆಪಿ ಅತೃಪ್ತರ ಮತ್ತೊಂದು ಯಾತ್ರೆ ಶುರುವಾಗಲಿದೆಯಂತೆ. ಪಾದಯಾತ್ರೆಗೆ ಯಾವುದೇ ಗಂಭೀರ ವಿಷಯವಿಲ್ಲ, ನಮ್ಮ ಸರ್ಕಾರದ ತಪ್ಪುಗಳು ಇಲ್ಲ, ನಾಯಕತ್ವದ ಮೇಲಾಟಕ್ಕೆ, ತಮ್ಮೊಳಗಿನ ಪ್ರತಿಷ್ಠೆಗೆ, ದ್ವೇಷಕ್ಕೆ ಮಾತ್ರ ರಾಜ್ಯ ಬಿಜೆಪಿ ಪಕ್ಷದ ಪಾದಯಾತ್ರೆ. ಬಿವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಸಂಪೂರ್ಣ ವಿಫಲರಾಗಿದ್ದಕ್ಕೆ ಈ ಅತೃಪ್ತರ ಸಭೆಯೇ ಉದಾಹರಣೆ. ಇಂತಹ ವಿಫಲ ಅಧ್ಯಕ್ಷರು ಕಾಂಗ್ರೆಸ್ ಬಗ್ಗೆ ಮಾತನಾಡುವುದು ಪರಮಹಾಸ್ಯ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿನ ಬೆಂಕಿ ಬಿಜೆಪಿ ಬುಡವನ್ನೇ ಸುಡುತ್ತಾ? ಒಡೆದ ಮನೆಯಂತಾಗಿರೋ ಬಿಜೆಪಿ ಪ್ರಬಲ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಲು ಸಾಧ್ಯವಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.